ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಪಂಚಮಿ ತಿಥಿ ಬಂದಿದೆ. ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಅನುಗ್ರಹ, ಆ ತಾಯಿಯ ಕೃಪಾ ಕಟಾಕ್ಷ ಎಷ್ಟೋ ಜನಕ್ಕೆ ಸಿಕ್ಕಿದೆ ಸ್ನೇಹಿತರೆ. ನಿಂತ ಜಾಗದಲ್ಲೇ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ದೇವಿಯ ವಾರ ಅಂತ ಹೇಳಿದ್ರೆ ಮಂಗಳವಾರ, ಯಾಕಂದರೆ ಶಕ್ತಿ ದೇವತೆಗಳಿಗೆ ಮಂಗಳವಾರ ತುಂಬಾ ಪೂಜೆ ಮಾಡುವಂಥದ್ದು ಪ್ರತಿ ದೇವಸ್ಥಾನಗಳಲ್ಲೂ ನೀವು ನೋಡ್ತಾ ಇರಬಹುದು. ಅಂತಹ ಸಮಯಗಳಲ್ಲಿ ನಮಗೆ ಪಂಚಮಿ ಬಂದು ಮಂಗಳವಾರ ಬಂದಿದೆ. ಈ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನವನ್ನು ಎಷ್ಟೋ ಜನ ಪಂಚಮಿಯ ಬಗ್ಗೆ ನಮಗೆ ಹೇಳಿ ಅಂತ ಕೂಡ ಹೇಳ್ತೀರಾ. ತಿಂಗಳಿಗೆ 2 ಬಾರಿ ಪಂಚಮಿ ಬರುತ್ತೆ ಸ್ನೇಹಿತರೆ. ವಾರಾಹಿ ದೇವಿಗೆ ಶಕ್ತಿದಾಯಕವಾದ ದಿನಗಳಲ್ಲಿ ಪಂಚಮಿ ತಿಥಿ ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ, ತುಂಬ ಶಕ್ತಿ ಇರುತ್ತೆ. ಆ ದಿನ ಯಾವುದೇ ಸಂಕಲ್ಪ ಮಾಡಿಕೊಂಡ್ರು, ಏನೇ ಕೋರಿಕೆ ಕೇಳಿದ್ರು, ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸ್ತಾಳೆ ತಾಯಿ. ಅದನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋವಿನಲ್ಲೇ ನೋಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಅಂದರೆ ತಾಯಿ ಉಗ್ರ ರೂಪದಲ್ಲಿ ಇರೋದರಿಂದ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಪ್ಪುತ್ತಾ ಇಲ್ಲ ನಮ್ಮ ಹಿರಿಯರು ಅಂತ ಕೆಲವೊಬ್ಬರು ಹೇಳ್ತಾರೆ. ಕೆಲವೊಬ್ಬರಿಗೆ ಭಯ ಅಂತ ಹೇಳ್ತಾರೆ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ಮಾತ್ರ ತೊಂದರೆ ಏನೂ ಇಲ್ಲ ಸ್ನೇಹಿತರೆ. ಏಕೆಂದರೆ ತಾಯಿ ಬಂದು ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ತಾಯಿಗೆ. ಗ್ರಾಮ ದೇವತೆಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಗ್ರಾಮ ದೇವತೆಗಳು ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಊರಲ್ಲೂ ಇರುತ್ತೆ. ದೇವತೆಗಳಲ್ಲಿ ತಾಯಿ 5ನೆಯ ಸ್ಥಾನ ಇರೋದ್ರಿಂದ ತಾಯಿಯನ್ನು ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರಿತೀವಿ. ತಾಯಿಯನ್ನು ಮಂತ್ರಗಳಿಂದ ನಾವು ಪಠಣೆ ಮಾಡೋದು, ಆ ತಾಯಿಗೆ ಸರಳ ವಿಧಾನದಲ್ಲೇ ಪೂಜೆಗಳನ್ನು ಮಾಡುವಂಥದ್ದು, ಎಷ್ಟು ಇಷ್ಟವಾಗಿರುವಂಥ ಪದಾರ್ಥಗಳು, ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ, ಹಣ್ಣು ಇವುಗಳನ್ನು ಇಟ್ಟು ತಾಯಿಯನ್ನು ಪೂಜೆ ಮಾಡೋದ್ರಿಂದ ಏನು ನಾವು ಕೋರಿಕೆ ಕೇಳ್ಕೊಂಡಿರ್ತೀವಿ ನೋಡಿ, ಸಾಕಷ್ಟು ಭೂಮಿಗೆ ಸಂಬಂಧಪಟ್ಟಂತೆ ಏನೋ ವಿವಾದಗಳಿದೆ, ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ನಾವು ಅಣ್ಣ ತಮ್ಮಂದರು ದಾಯಾದಿಗಳು ಆಸ್ತಿಗೋಸ್ಕರ ಭೂಮಿಗೋಸ್ಕರ ಏನಾದರೂ ತಾಪತ್ರೆ ಪಡ್ತಾ ಇದ್ದರೆ ಅದನ್ನು ಕೇಳಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ಅಂದರೆ ಪಂಚಮಿಯ ದಿನ ಸಂಕಲ್ಪ ಮಾಡಿಕೊಂಡು ದೇವಿಯನ್ನು ಕೇಳಿಕೊಂಡು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತಾಯಿಯ ಫೋಟೋ ವಿಗ್ರಹ ಇದ್ದರೆ ರಾತ್ರಿ ದೇವತೆ ಅಂತ ಹೇಳ್ತೀವಿ. ವಾರಾಹಿ ದೇವಿಯನ್ನು ರಾತ್ರಿ ಸಮಯಗಳಲ್ಲೂ ಕೂಡ 12 ಗಂಟೆಯ ಒಳಗೆ ಈ ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರಬಹುದು. ಹತ್ತಿರದಲ್ಲಿ ನಿಮಗೆ ದೇವಸ್ಥಾನಗಳಿದ್ದರೂ ಕೂಡ ತಾಯಿಯನ್ನು ಆರಾಧನೆ ಮಾಡಬಹುದು. ನಿಂಬೆಹಣ್ಣಿನ ಪರಿಹಾರವನ್ನೇ ಏನಾದರೂ ಮಾಡ್ಕೊಂಡು ಬಿಟ್ಟರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಪಂಚಮಿ ತಿಥಿಯ ದಿನ ಏನೇ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿದ್ರು, ಈಗ ಒಂದು ಮಂತ್ರವನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಆ ಮಂತ್ರವನ್ನು ನೀವೇನಾದರೂ 21 ಬಾರಿ ಅಥವಾ 108 ಬಾರಿ 41 ಬಾರಿ ಈ ರೀತಿ ನೀವು ಎಷ್ಟು ಸಾರಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನೋಡಿ ಪಠಣೆ ಮಾಡಿ, ಕೇಳಿಕೊಂಡು ನಂಬಿಕೆಯಿಂದ ನಿಂತ ಜಾಗದಲ್ಲೇ ಯಾರೇ ಶತ್ರುಗಳಿದ್ದರು ಅಥವಾ ನಾವು ಈ ನಮ್ಮ ಸಂಬಂಧಗಳಲ್ಲಿ ಯಾವುದೋ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ, ಇಲ್ಲಾಂದರೆ ಅವ್ರಿಗೆ ಇನ್ನೇನೋ ಕಷ್ಟಗಳಿದೆ ಅಂತ ಹೇಳಿದ್ರೆ ನಾವು ಪ್ರೀತಿಸುವಂಥ ವ್ಯಕ್ತಿಗಳಿರ್ತಾರಲ್ವ, ತಂದೆ ತಾಯಿ ಇರಬಹುದು, ಅಣ್ಣ ತಮ್ಮ, ತವ್ರ ಮನೆ, ಗಂಡನ ಮನೆ, ಮಕ್ಕಳು, ಈ ಥರ ಎಷ್ಟೋ ಜನಕ್ಕೆ ಏನೆಲ್ಲ ಸಮಸ್ಯೆಗಳಿರುತ್ತೋ ಅವುಗಳನ್ನು ತಾಯಿಯ ಪಾದದ ಹತ್ರ ಹಾಕಿ ಕೇಳಿಕೊಂಡ್ರೆ ದಾರಿಯನ್ನು ತೋರಿಸ್ತಾಳೆ. ಇನ್ನು ಮುಖ್ಯವಾಗಿ ಪಂಚಮಿಯ ದಿನ ತಾಮ್ರದ ಚೊಂಬಿನ ಪರಿಹಾರವನ್ನು ಮಾಡ್ಕೊಳ್ಳಿ, ತಾಯಿಯ ಅನುಗ್ರಹ ಸಿಗುತ್ತೆ. ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ, ಆ ನೀರಲ್ಲಿ ನೀವು ಅರಿಶಿಣ, ಕುಂಕುಮ, ಸ್ವಲ್ಪ ಗಂಧವನ್ನು ಹಾಕಬೇಕು, ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ, ಹಾಗೂ ನೀವು ಅಕ್ಷತೆಯನ್ನು ಸ್ವಲ್ಪ ಹಾಕಬೇಕು. 5 ರೂಪಾಯಿ ಕಾಯಿನನ್ನು ತೊಳೆದುಬಿಟ್ಟು ಹಾಕಿ.
ಇನ್ನು ಕೆಂಪು ಹೂಗಳು ಅನ್ನುವಂಥದ್ದು ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಯಾಕಂದರೆ ಗುಲಾಬಿ ಹೂಗಳಾದರೂ ಹಾಕಬಹುದು, ಇಲ್ಲಾಂದರೆ ನೀವು ದಾಸವಾಳದ ಹೂವನ್ನು ಇಡಬಹುದು. ಈ ಥರ ಇಟ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾಲಲ್ಲಿ ಈಶಾನ್ಯ ಮೂಲೆ ಬರುತ್ತಲ್ವ, ಈಶಾನ್ಯ ಮೂಲೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟಿದೆ ಅಲ್ಲಿ ಪದ್ಮದಳ ರಂಗೋಲಿ ಏನಾದರೂ ನಿಮಗೆ ಬಂದರೆ ಆ ಜಾಗದಲ್ಲಿ ರಂಗೋಲಿಯನ್ನು ಹಾಕಿಬಿಟ್ಟಿದ್ದೆ ಈ ರೀತಿ ತಾಮ್ರದ ಚೊಂಬನ್ನು ಪ್ರತಿಷ್ಠಾಪನೆ ಮಾಡಿ ಪಂಚಮಿಯ ದಿನ ಕೇಳಿಕೊಂಡು ಅದನ್ನು ಮಾರನೇ ದಿನ ನೀವು ಗಿಡಗಳ ಹತ್ರ ಹಾಕಬಹುದು. ಮತ್ತೊಂದು ಪರಿಹಾರ, ತಾಮ್ರದ ಚೊಂಬಲ್ಲಿ ನೀವು ಅಕ್ಕಿಯನ್ನು ತುಂಬಿಸ್ಬಿಟ್ಟಿದ್ದೆ ಒಂದು ಅರಿಶಿಣದ ಕೊಂಬು, ದುಡ್ಡು ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು, 11 ರೂಪಾಯಿ, 21 ಅಥವಾ 51, 101 ಈ ರೀತಿ ಎಷ್ಟಿರುತ್ತೋ ಅಷ್ಟನ್ನು ಇಟ್ಬಿಟ್ಟು ಹೂವು ಇಟ್ಟು ತಾಮ್ರದ ಚೊಂಬಿಗೆ ನೀವು ಮೊದಲೇ ತೊಳೆದಿಟ್ಕೊಂಡಿರ್ತೀರಲ್ವ, ಅರಿಶಿಣ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇದನ್ನು ದೇವ್ರ ಮನೆಯಲ್ಲಿ ಇಡಬೇಕು. ಈ ರೀತಿ ಇಟ್ಟಾಗ ನಮ್ಮ ಮನೆಯಲ್ಲಿ ಐಶ್ವರ್ಯ ದೇವತೆ ಅಂತ ಬರ್ತಾಳೆ, ಅನ್ನಪೂರ್ಣೇಶ್ವರಿ ಅಂತ ನೆಲೆಸ್ತಾಳೆ. ಯಾಕಂದರೆ ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ನಾವು ಏನೇ ಕೊಟ್ಟರೂ ಕೂಡ ಸಾಕಾಗೋದಿಲ್ಲ. ಆದರೆ ಊಟವನ್ನು ಒಂದು ಸಾರಿ ತೃಪ್ತಿಯಿಂದ ಇಟ್ಟಾಗ ಸಾಕು ಅಂತ ಅನಿಸುತ್ತೆ. ಆ ಮನಸ್ಸು ತುಂಬಾ ಆವಾಗ ಮನಸ್ಸು ತುಂಬಿ ಮಾತಾಡ್ತಾರೆ. ಆ ಮಾತು, ಆ ಬ್ಲೆಸ್ಸಿಂಗು, ಆ ಆಶೀರ್ವಾದ ಅನ್ನುವಂಥದ್ದು ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ಯಾರೇ ಬಂದರೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಹೇಳಿ ನಾವು ಅವ್ರಿಗೆ ಸತ್ಕಾರ ಮಾಡಬೇಕು. ಅದು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ದುಡ್ಡು ಕಾಸು ಅನ್ನೋದಿದ್ದರೆ ನಾವು ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೆ ಸತ್ಕಾರ ಮಾಡಬಹುದು ಪ್ರೀತಿಯಿಂದ. ಈ ರೀತಿ ಮಾಡಿದಾಗ ನಮ್ಮ ಮನೆಯಲ್ಲಿ ಏನೇ ದರಿದ್ರ ಇದ್ದರೂ ಕೂಡ ದೂರ ಆಗುತ್ತೆ. ದರಿದ್ರ ದೇವತೆ ಹೊರಟೋಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಅನ್ನೋದು ತುಂಬಿ ತುಳುಕಾಡುತ್ತೆ. ಈ ಪರಿಹಾರವನ್ನು ಮಾಡಿಕೊಂಡು ತದನಂತರ ನೀವೇನು ಮಾಡಬೇಕು ಅಂದರೆ ಅರಿಶಿಣದ ಕೊಂಬು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ದುಡ್ಡನ್ನು 3 ದಿನ ಖರ್ಚು ಮಾಡಬೇಡಿ, ಹಾಗೆ ಹುಷಾರಾಗಿ ಇಟ್ಕೊಂಡು ತದನಂತರ ನೀವು ಖರ್ಚು ಮಾಡಬಹುದು. ಇಲ್ಲಾಂದರೆ ಏನಾದರೂ ನೀವು ವಿಶೇಷವಾಗಿ ಮನೆಗೆ ತಗೊಳ್ತಾ ಇರ್ತೀರಲ್ವ, ಆ ದುಡ್ಡಿನ ಜೊತೆ ಇದನ್ನು ಸೇರಿಸಿ ಇಟ್ಕೊಳ್ಬಹುದು. ಇನ್ನು ಅಕ್ಕಿಯನ್ನು ಬಂದು ನಿಮ್ಮ ಮನೆಯಲ್ಲಿ ಏನೇ ಒಂದು ನೀವು ಸಿಹಿಯನ್ನು ಮಾಡಿಕೊಂಡು ತಿನ್ನಿ. ಈ ಥರ ಮಾಡಿ ನೋಡಿ, ಇಷ್ಟೊಂದು ಅದ್ಭುತಗಳು ಸೃಷ್ಟಿಯಾಗುತ್ತೆ, ಇಷ್ಟೆಲ್ಲ ವಿಶೇಷತೆಗಳು ನಡೆಯುತ್ತೆ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷವಾಗಿರ್ತೀರ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅಂತಂದ್ಬಿಟ್ಟು ವಾರಾಹಿ ದೇವಿಯ ಪೂರ್ತಿ ಆಶೀರ್ವಾದ ಅನುಗ್ರಹ ಅನ್ನೋದು ತಪ್ಪದೆ ಪಂಚಮಿ ತಿಥಿಯ ದಿನ ಈ ಪರಿಹಾರಗಳನ್ನು ಮಾಡ್ಕೊಂಡ್ಮೇಲೆ ನಿಮ್ಮೆಲ್ರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀನಿ, ಇಷ್ಟೇ ಸುಲಭವಾಗಿ.